ಹೊಸ ವರ್ಷದ ದಿನವೇ ಸಾರಿಗೆ ನೌಕರರಿಗೆ ಶಾಕ್ ಕೊಡಲಿಕ್ಕೆ ಮುಂದಾಗಿತ್ತು ಸರ್ಕಾರ. 6 ತಿಂಗಳವರೆಗೆ ಪ್ರತಿಭಟನೆ ನಡೆಸದಂತೆ ಎಸ್ಮಾ ಜಾರಿ ಮಾಡಿತು. ಸರ್ಕಾರದ ಈ ಕ್ರಮದ ವಿರುದ್ಧ ಇದೀಗ ಸಾರಿಗೆ ಮುಖಂಡರು ಸಿಡಿದೆದ್ದಿದ್ದಾರೆ. ಎಸ್ಮಾ ಭಸ್ಮವಾಗಲಿದೆ, ನಾವು ಎಸ್ಮಾಗೆಲ್ಲ ಅಂಚೋದಿಲ್ಲ ಅಂತ ಹೇಳಿ ಸಾರಿಗೆ ಮುಖಂಡ ಅನಂತ ಸುಬ್ಬುರಾವ್ ಹೇಳಿಕೆ ನೀಡಿದ್ದಾರೆ. ಡೇಟ್ ಫಿಕ್ಸ್ ಮಾಡಲ್ಲ, ಆದ್ರೆ ಸಾರಿಗೆ ಬಂದ್ ಮಾಡೇ ಮಾಡ್ತೀವಿ. ಇದು ಹಾರ್ಟ್ ಅಟ್ಯಾಕ್ ಯಾವಾಗ್ಲಾದ್ರೂ ಬಂದ್ ಬಿಡಬಹುದು. ನಮ್ಮ ನೌಕರರು ರೆಡಿಯಾಗಿದ್ದಾರೆ, ಬಂದ್ ಮಾಡೇ ಬಿಡ್ತೀವಿ. ಡೇಟ್ ಫಿಕ್ಸ್ ಮಾಡಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ. ಈ ಬಾರಿ ಅನೌನ್ಸ್ ಮಾಡದೆ ಸಾರಿಗೆ ಬಂದ್ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರಕ್ಕೆ ಅನಂತ ಸುಬ್ಬರಾವ್ ಎಚ್ಚರಿಕೆ ನೀಡಿದ್ದಾರೆ. ಒಂದ್ ಕಡೆ ಬಸ್ಗಳ ಬಂದ್ ಮಾಡಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ರು. ಹೀಗಾಗಿ ತಯಾರಿ ಸಹ ನಡೆಸಿದ್ರು, ಕರಪತ್ರ ಹಂಚಿ. ಇದೀಗ ಸಾರಿಗೆ ಇಲಾಖೆ ಬಿಎಂಟಿಸಿ ಇದೀಗ ಎಸ್ಮಾ ಜಾರಿ ಮಾಡಿದೆ. 6 ತಿಂಗಳ ಕಾಲ ಯಾರು ಪ್ರತಿಭಟನೆ ಮುಷ್ಕರ ಮಾಡುವಂತಿಲ್ಲ ಅಂತ ಒಂದ್ ಕಡೆ ತಾಕೀತು ಮಾಡಿದ್ದಾರೆ ಎಸ್ಮಾ ಜಾರಿ ಮಾಡಿ. ಈ ಒಂದು ವಿಷಯಕ್ಕೆ ಸಾರಿಗೆ ಮುಖಂಡ ಅನಂತ ಸುಬ್ರಾವ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ವಿವಿಧ ಬೇಡಿಕೆ ಆಗ್ರಹಿಸಿ ಸುಮಾರು ಹೋರಾಟ, ಮತ್ತೊಂದ್ ಕಡೆ ಈಗ ಕರಪತ್ರ ಹಂಚಿದ್ರೆ ಇದೀಗ ಎಸ್ಮಾ ಜಾರಿಯಾಗಿದೆ. ಸರ್, ಏನ್ ಹೇಳ್ತಾರಂತ ನೋಡಿದ್ರಿ? ಈ ಎಸ್ಮಾ ತುಂಬಾ ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು ಎಸ್ಮಾಗಳು ಬಂದು. ಆದ್ರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಆದ್ರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಅಂಡ್ ಈ ಬಾರಿ ಸ್ಟ್ರೈಕ್ಗೆ ನಾವು ನೋಟಿಸ್ ಕೊಡಕ್ ಹೋಗಲ್ಲ. ಆಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾವನೋ ಪಬ್ಲಿಕ್ ಇವರೇ ಹಾಕಿಸ್ತಾರೆ, ಗೌರ್ಮೆಂಟ್ನವರೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಅಂಡ್ ದುರದೃಷ್ಟ ನಮ್ಮ ಹಿಯರಿಂಗು ಕೂಡ ಕೇಳಿದೆ ಮಾಡಿದ್ದೇನೆ, ಅವರು ಸ್ಟೇ ಆರ್ಡರ್ ಕೊಡ್ತಾರೆ, ಸ್ಟ್ರೈಕ್ ಮಾಡಬೇಡಿ ಅಂತ. ಈ ಎಷ್ಟು ಸಲ ಈ ಕಣ್ಣ ಮುಚ್ಚಾಲೆ ಆಟ ಆಗುತ್ತೆ. ಏನ್ ಬೇಕಾದ್ರೂ ಆಗಲಿ, ಎಸ್ಮಾ ಜಾರಿ ಮಾಡಿದ್ರೆ ಮಾಡ್ಕೊಳ್ಳಿ. ಹಾಗಾದ್ರೆ ರೆಡಿ ಆಗಿದ್ರೆ ಸರ್ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ? ಖಂಡಿತ ರೆಡಿ ಆಗಿದೆ ಸರ್. ಅನ್ಯಾಯ ಆಗಿದೆ. ಇವಾಗ ಸಿದ್ದರಾಮಯ್ಯನವರು ನಾವೇನು ಧರ್ಮ ಕೊಡಿ ಅಂತ ಕೇಳ್ತಿಲ್ಲ. ಯು ಸಿ, ವಿ ಹ್ಯಾವ್ ಶೆಡ್ ಅವರ್ ಬ್ಲಡ್ ಅಂಡ್ ಸ್ವೆಟ್. ನಮ್ಮ ಬೆವರು ಸುರಿಸಿದೀವಿ, ರಕ್ತ ಸುರಿಸಿದೀವಿ, ಸಂಸ್ಥೆಗೆ ದುಡಿದಿದ್ದೀವಿ. ಫ್ಯಾನ್ ಕೆಳಗೆ ಕೂತ್ಕೊಂಡು ನಾವು ಸಂಬಳ ಕೇಳ್ತಿಲ್ಲ. ಆದ್ರಿಂದ ನ್ಯಾಯಕ್ಕೆ ಎಲ್ಲ ಸಾರಿಗೆ ನೌಕರ ಮನಸ್ಸು, ಇನ್ಕ್ಲೂಡಿಂಗ್ ಅಧಿಕಾರಿಗಳು, ಅಲ್ಲಿರುವ IAS IPS ಅಧಿಕಾರಿಗಳ ಬಗ್ಗೆನೂ ನಾನು ಹೇಳಬಲ್ಲೆ. ಅವ್ರಿಗೂ ಮನಸ್ಸಲ್ಲೇ ಅನ್ಯಾಯ ಆಗಿದೆ ನಮಗೆ ಅನ್ನೋದೇ. ಆದ್ರಿಂದ ಇದೊಂದು ಧರ್ಮಯುದ್ಧ ನಮಗೆ. ಇವಾಗ ಸರ್ಕಾರ ಅವ್ರು ಮಾಡದೇ ಇದ್ರೆ ಇನ್ನೂ ಟೈಮ್ ಇದೆ. ನನ್ಗನ್ಸುತ್ತೆ ಕರಿಬಹುದು ಮೀಟಿಂಗ್, ಸಾರಿಗೆ ಸಚಿವರು ಇನ್ನೊಂದು ಮೀಟಿಂಗ್ನ. ಆದ್ರಿಂದ ಅವ್ರು ಇಂಪ್ರೂವ್ ಮಾಡಲಬಹುದು. ಇದು ಸಿ, ವಿ ಹ್ಯಾವ್ ಟು ಎಂಜಾಯ್, ಪೀಪಲ್ ಹ್ಯಾವ್ ಟು ಎಂಜಾಯ್ ದ ಫೆಸ್ಟಿವಲ್. ಡೇಟ್ ಅನೌನ್ಸ್ ಮಾಡಲ್ಲ, ಸಡನ್ ಆಗಿ ಬಂದ್ ಮಾಡೇ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಇದ್ದಂಗಿದು, ಡಮ್ ಅಂತ ಎಕ್ದಮ್ ಬಂದಾಗುತ್ತೆ, ಮೆಸ್ಸಿವ್ ಅಟ್ಯಾಕ್. ಸರ್ಕಾರ ಅದಕ್ಕೆ ತಯಾರಿರಲಿ, ಇಲ್ಲ ಮರ್ಯಾದೆ ಖರ್ಚು ಸೆಟ್ಲ್ ಮಾಡಲಿ. ನಾನು ಸಿದ್ದರಾಮಯ್ಯನವ್ರು ಕೇಳೋದು ಇಷ್ಟೇ, ಯಾಕೆ ಇಷ್ಟು ಜುಗ್ರಾಮಯ್ಯ ಆಗಿದ್ದಾರೆ ನೀವು? ಜುಗ್ರಾಮಯ್ಯ ಅನ್ಸ್ಕೊಂಡು ಕುರ್ಚಿ ಬಿಡ್ಬಿಡಿ ನಾಳೆ. ನಿಮ್ ಕುರ್ಚಿ ನಾವು ಕೇಳ್ತಿಲ್ಲ. ನಾನು ಆಗ್ಲೇ ಹೇಳಿದ ನಮ್ಮ ಬೆವರಿನ ಪಾಲ್ ಕೇಳ್ತಿದ್ದೀವಿ, ಮರ್ಯಾದೆ ಅದು ಕೊಡಿ, ಫಿನಿಶ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಸಾರಿಗೆ ಮುಖಂಡ ಆನಂದ್ ಸುಬ್ರಾವ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷದ ದಿನವೇ ಸಾರಿಗೆ ನೌಕರರಿಗೆ ಶಾಕ್ ಕೊಡಲಿಕ್ಕೆ ಮುಂದಾಗಿತ್ತು ಸರ್ಕಾರ. 6 ತಿಂಗಳವರೆಗೆ ಪ್ರತಿಭಟನೆ ನಡೆಸದಂತೆ ಎಸ್ಮಾ ಜಾರಿ ಮಾಡಿತು. ಸರ್ಕಾರದ ಈ ಕ್ರಮದ ವಿರುದ್ಧ ಇದೀಗ ಸಾರಿಗೆ ಮುಖಂಡರು ಸಿಡಿದೆದ್ದಿದ್ದಾರೆ. ಎಸ್ಮಾ ಭಸ್ಮವಾಗಲಿದೆ, ನಾವು ಎಸ್ಮಾಗೆಲ್ಲ ಅಂಚೋದಿಲ್ಲ ಅಂತ ಹೇಳಿ ಸಾರಿಗೆ ಮುಖಂಡ ಅನಂತ ಸುಬ್ಬುರಾವ್ ಹೇಳಿಕೆ ನೀಡಿದ್ದಾರೆ. ಡೇಟ್ ಫಿಕ್ಸ್ ಮಾಡಲ್ಲ, ಆದ್ರೆ ಸಾರಿಗೆ ಬಂದ್ ಮಾಡೇ ಮಾಡ್ತೀವಿ. ಇದು ಹಾರ್ಟ್ ಅಟ್ಯಾಕ್ ಯಾವಾಗ್ಲಾದ್ರೂ ಬಂದ್ ಬಿಡಬಹುದು. ನಮ್ಮ ನೌಕರರು ರೆಡಿಯಾಗಿದ್ದಾರೆ, ಬಂದ್ ಮಾಡೇ ಬಿಡ್ತೀವಿ. ಡೇಟ್ ಫಿಕ್ಸ್ ಮಾಡಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ. ಈ ಬಾರಿ ಅನೌನ್ಸ್ ಮಾಡದೆ ಸಾರಿಗೆ ಬಂದ್ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರಕ್ಕೆ ಅನಂತ ಸುಬ್ಬರಾವ್ ಎಚ್ಚರಿಕೆ ನೀಡಿದ್ದಾರೆ. ಒಂದ್ ಕಡೆ ಬಸ್ಗಳ ಬಂದ್ ಮಾಡಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ರು. ಹೀಗಾಗಿ ತಯಾರಿ ಸಹ ನಡೆಸಿದ್ರು, ಕರಪತ್ರ ಹಂಚಿ. ಇದೀಗ ಸಾರಿಗೆ ಇಲಾಖೆ ಬಿಎಂಟಿಸಿ ಇದೀಗ ಎಸ್ಮಾ ಜಾರಿ ಮಾಡಿದೆ. 6 ತಿಂಗಳ ಕಾಲ ಯಾರು ಪ್ರತಿಭಟನೆ ಮುಷ್ಕರ ಮಾಡುವಂತಿಲ್ಲ ಅಂತ ಒಂದ್ ಕಡೆ ತಾಕೀತು ಮಾಡಿದ್ದಾರೆ ಎಸ್ಮಾ ಜಾರಿ ಮಾಡಿ. ಈ ಒಂದು ವಿಷಯಕ್ಕೆ ಸಾರಿಗೆ ಮುಖಂಡ ಅನಂತ ಸುಬ್ರಾವ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ವಿವಿಧ ಬೇಡಿಕೆ ಆಗ್ರಹಿಸಿ ಸುಮಾರು ಹೋರಾಟ, ಮತ್ತೊಂದ್ ಕಡೆ ಈಗ ಕರಪತ್ರ ಹಂಚಿದ್ರೆ ಇದೀಗ ಎಸ್ಮಾ ಜಾರಿಯಾಗಿದೆ. ಸರ್, ಏನ್ ಹೇಳ್ತಾರಂತ? ನೋಡಿದ್ರಿ? ಈ ಎಸ್ಮಾ ತುಂಬಾ ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು ಎಸ್ಮಾಗಳು ಬಂದು. ಆದ್ರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಆದ್ರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ
ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ವಿ ಅದರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಅಂಡ್ ಈ ಬಾರಿ ಸ್ಟ್ರೈಕಿಗೆ ನಾವು ನೋಟಿಸ್ ಕೊಡಕ್ ಹೋಗಲ್ಲ. ಆಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾವನೋ ಪಬ್ಲಿಕ್ ಇವರೇ ಹಾಕಿಸ್ತಾರೆ, ಗೌರ್ಮೆಂಟ್ನವರೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಅಂಡ್ ದುರದೃಷ್ಟ ನಮ್ಮ ಹಿಯರಿಂಗು ಕೂಡ ಮಾಡಿದೇನೆ, ಅವರು ಸ್ಟೇ ಆರ್ಡರ್ ಕೊಡ್ತಾರೆ, ಸ್ಟ್ರೈಕ್ ಮಾಡಬೇಡಿ ಅಂತ. ಈ ಎಷ್ಟು ಸಲ ಈ ಕಣ್ಣ ಮುಚ್ಚಾಲೆ ಆಟ ಆಗುತ್ತೆ. ಏನ್ ಬೇಕಾದ್ರೂ ಆಗಲಿ, ಎಸ್ಮಾ ಜಾರಿ ಮಾಡಿದ್ರೆ ಮಾಡ್ಕೊಳ್ಳಿ. ಹಾಗಾದ್ರೆ ರೆಡಿ ಆಗಿದ್ರೆ ಸರ್ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ? ಖಂಡಿತ ರೆಡಿ ಆಗಿದೆ ಸರ್. ಅನ್ಯಾಯ ಆಗಿದೆ. ಇವಾಗ ಸಿದ್ದರಾಮಯ್ಯನವರು ನಾವೇನು ಧರ್ಮ ಕೊಡಿ ಅಂತ ಕೇಳ್ತಿಲ್ಲ. ಯು ಸಿ, ವಿ ಹ್ಯಾವ್ ಶೆಡ್ ಅವರ್ ಬ್ಲಡ್ ಅಂಡ್ ಸ್ವೆಟ್. ನಮ್ಮ ಬೆವರು ಸುರಿಸಿದೀವಿ, ರಕ್ತ ಸುರಿಸಿದೀವಿ, ಸಂಸ್ಥೆಗೆ ದುಡ್ದಿದೀವಿ. ಫ್ಯಾನ್ ಕೆಳಗೆ ಕೂತ್ಕೊಂಡು ನಾವು ಸಂಬಳ ಕೇಳ್ತಿಲ್ಲ. ಆದ್ರಿಂದ ನ್ಯಾಯಕ್ಕೆ ಎಲ್ಲ ಸಾರಿಗೆ ನೌಕರ ಮನಸ್ಸು ಇನ್ಕ್ಲೂಡಿಂಗ್ ಅಧಿಕಾರಿಗಳು, ಅಲ್ಲಿರುವ IAS IPS ಅಧಿಕಾರಿಗಳ ಬಗ್ಗೆನೂ ನಾನು ಹೇಳಬಲ್ಲೆ. ಅವ್ರಿಗೂ ಮನಸ್ಸಲ್ಲೇ ಅನ್ಯಾಯ ಆಗಿದೆ ನಮಗೆ ಅನ್ನೋದೇ. ಆದ್ರಿಂದ ಇದೊಂದು ಧರ್ಮಯುದ್ಧ ನಮಗೆ. ಇವಾಗ ಸರ್ಕಾರ ಅವ್ರು ಮಾಡದೇ ಇದ್ರೆ ಇನ್ನೂ ಟೈಮ್ ಇದೆ. ನನ್ಗನ್ಸುತ್ತೆ ಕರಿಬಹುದು ಮೀಟಿಂಗ್, ಸಾರಿಗೆ ಸಚಿವರು ಇನ್ನೊಂದು ಮೀಟಿಂಗ್ನ. ಆದ್ರಿಂದ ಅವ್ರು ಇಂಪ್ರೂವ್ ಮಾಡಲಬಹುದು. ಇದು ಸಿ, ವಿ ಹ್ಯಾವ್ ಟು ಎಂಜಾಯ್, ಪೀಪಲ್ ಹ್ಯಾವ್ ಟು ಎಂಜಾಯ್ ದ ಫೆಸ್ಟಿವಲ್. ಡೇಟ್ ಅನೌನ್ಸ್ ಮಾಡಲ್ಲ, ಸಡನ್ ಆಗಿ ಬಂದ್ ಮಾಡೇ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಇದ್ದಂಗಿದು, ಡಮ್ ಅಂತ ಎಕ್ದಮ್ ಬಂದಾಗುತ್ತೆ, ಮ್ಯಾಸಿವ್ ಅಟ್ಯಾಕ್. ಸರ್ಕಾರ ಅದಕ್ಕೆ ತಯಾರಿರಲಿ, ಇಲ್ಲ ಮರ್ಯಾದೆ ಖರ್ಚು ಸೆಟ್ಲ್ ಮಾಡಲಿ. ನಾನು ಸಿದ್ದರಾಮಯ್ಯವ್ರು ಕೇಳೋದು ಇಷ್ಟೇ, ಯಾಕೆ ಇಷ್ಟು ಜುಗ್ರಾಮಯ್ಯ ಆಗಿದ್ದಾರೆ ನೀವು? ಜುಗ್ರಾಮಯ್ಯ ಅನ್ಸ್ಕೊಂಡು ಕುರ್ಚಿ ಬಿಡ್ಬಿಡಿ ನಾಳೆ. ನಿಮ್ ಕುರ್ಚಿ ನಾವು ಕೇಳ್ತಿಲ್ಲ. ನಾನು ಆಗ್ಲೇ ಹೇಳಿದ್ರೆ ನಮ್ಮ ಬೆವರಿನ ಪಾಲ್ ಕೇಳ್ತಿದ್ವಿ, ಮರ್ಯಾದೆ ಅದು ಕೊಡಿ, ಫಿನಿಶ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಸಾರಿಗೆ ಮುಖಂಡ ಆನಂದ್ ಸುಬ್ರಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷದ ದಿನವೇ ಸಾರಿಗೆ ನೌಕರರಿಗೆ ಶಾಕ್ ಕೊಡಲಿಕ್ಕೆ ಮುಂದಾಗಿತ್ತು ಸರ್ಕಾರ. 6 ತಿಂಗಳವರೆಗೆ ಪ್ರತಿಭಟನೆ ನಡೆಸದಂತೆ ಎಸ್ಮಾ ಜಾರಿ ಮಾಡಿ ಸರ್ಕಾರದ ಈ ಕ್ರಮದ ವಿರುದ್ಧ ಇದೀಗ ಸಾರಿಗೆ ಮುಖಂಡರು ಸಿಡಿದೆದ್ದಿದ್ದಾರೆ. ಎಸ್ಮಾ ಭಸ್ಮವಾಗಲಿದೆ, ನಾವು ಎಸ್ಮಾಗೆಲ್ಲ ಅಂಚೋದಿಲ್ಲ ಅಂತ ಹೇಳಿ ಸಾರಿಗೆ ಮುಖಂಡ ಅನಂತ ಸುಬ್ಬುರಾವ್ ಹೇಳಿಕೆ ನೀಡಿದ್ದಾರೆ. ಡೇಟ್ ಫಿಕ್ಸ್ ಮಾಡಲ್ಲ, ಆದ್ರೆ ಸಾರಿಗೆ ಬಂದ್ ಮಾಡೇ ಮಾಡ್ತೀವಿ. ಇದು ಹಾರ್ಟ್ ಅಟ್ಯಾಕ್ ಯಾವಾಗ್ಲಾದ್ರೂ ಬಂದ್ ಬಿಡಬಹುದು. ನಮ್ಮ ನೌಕರರು ರೆಡಿಯಾಗಿದ್ದಾರೆ, ಬಂದ್ ಮಾಡೇ ಬಿಡ್ತೀವಿ. ಡೇಟ್ ಫಿಕ್ಸ್ ಮಾಡಿದ್ರೆ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ. ಈ ಬಾರಿ ಅನೌನ್ಸ್ ಮಾಡದೆ ಸಾರಿಗೆ ಬಂದ್ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರಕ್ಕೆ ಅನಂತ ಸುಬ್ಬುರಾವ್ ಎಚ್ಚರಿಕೆ ನೀಡಿದ್ದಾರೆ. ಒಂದ್ ಕಡೆ ಬಸ್ಗಳ ಬಂದ್ ಮಾಡಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ರು. ಹೀಗಾಗಿ ತಯಾರಿ ನಡೆಸಿದ್ರು, ಕರಪತ್ರ ಹಂಚಿ. ಇದೀಗ ಸಾರಿಗೆ ಇಲಾಖೆ BMTC ಇದೀಗ ಎಸ್ಮಾ ಜಾರಿ ಮಾಡಿದೆ. 6 ತಿಂಗಳ ಕಾಲ ಯಾರು ಪ್ರತಿಭಟನೆ ಮುಷ್ಕರ ಮಾಡುವಂತಿಲ್ಲ ಅಂತ ಒಂದ್ ಕಡೆ ತಾಕೀತು ಮಾಡಿದ್ದಾರೆ ಎಸ್ಮಾ ಜಾರಿ ಮಾಡಿ. ಈ ಒಂದು ವಿಷಯಕ್ಕೆ ಸಾರಿಗೆ ಮುಖಂಡ ಅನಂತ್ ಸುಬ್ರಾವ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ವಿವಿಧ ಬೇಡಿಕೆ ಆಗ್ರಹಿಸಿ ಸುಮಾರು ಹೋರಾಟ, ಮತ್ತೊಂದ್ ಕಡೆ ಈಗ ಕರಪತ್ರ ಹಂಚಿದ್ರೆ ಇದೀಗ ಎಸ್ಮಾ ಜಾರಿ ಆಗಿದೆ. ಸರ್, ಏನ್ ಹೇಳ್ತಾರಂತ ನೋಡಿದ್ರಿ. ಈ ಎಸ್ಮಾ ತುಂಬಾ ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು ಎಸ್ಮಾಗಳು ಬಂದು. ಆದ್ರೂ ಕೂಡ ಅದನ್ನು ಭಸ್ಮ ಮಾಡಿ ನಾವು ಸ್ಟ್ರೈಕ್ಗಳು ಮಾಡಿದ್ದೀವಿ. ಆದ್ರಿಂದ ಈ ಎಸ್ಮಾ ಕಾಯ್ದೆಗೆ ಹೆದರಿ ಯಾರೂ ಕೂಡ ತಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಇದು ನಂಬರ್ 1. ನಂಬರ್ 2 ಏನು, ಎಸ್ಮಾ ಕಾಯ್ದೆ ಯಾಕೆ ಜಾರಿ ಮಾಡಬೇಕು? ಇವಾಗ ನಾವು ಹ್ಯಾಂಡ್ಬಿಲ್ ಕರಪತ್ರ ಕೊಟ್ಟಿದ್ದೀವಿ. ನಾವೇನು ಹೇಳಿದ್ವಿ ಅದರಲ್ಲಿ ಪರಿಸ್ಥಿತಿ ಎಕ್ಸ್ಪ್ಲೈನ್ ಮಾಡಿ ಒಂದು ಹೋರಾಟಕ್ಕೆ ತಯಾರಾಗಿ ಅಂತ ಹೇಳಿದ್ವಿ. ಅಂಡ್ ಈ ಬಾರಿ ಸ್ಟ್ರೈಕಿಗೆ ನಾವು ನೋಟಿಸ್ ಕೊಡಕ್ ಹೋಗಲ್ಲ. ಆಸ್ ಈಸ್ ವೇರಿಯಸ್ ಕಂಡೀಷನ್ ಬಸ್ ನಿಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾವನೋ ಪಬ್ಲಿಕ್ ಇವರೇ ಹಾಕಿಸ್ತಾರೆ, ಗೌರ್ಮೆಂಟ್ನವರೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ. ಅಂಡ್ ದುರದೃಷ್ಟ ನಮ್ಮ ಹಿಯರಿಂಗು ಕೂಡ ಮಾಡಿದೇನೆ, ಅವರು ಸ್ಟೇ ಆರ್ಡರ್ ಕೊಡ್ತಾರೆ, ಸ್ಟ್ರೈಕ್ ಮಾಡಬೇಡಿ ಅಂತ. ಈ ಎಷ್ಟು ಸಲ ಈ ಕಣ್ಣ ಮುಚ್ಚಾಲೆ ಆಟ ಆಗುತ್ತೆ. ಏನ್ ಬೇಕಾದ್ರೂ ಆಗಲಿ, ಎಸ್ಮಾ ಜಾರಿ ಮಾಡಿದ್ರೆ ಮಾಡ್ಕೊಳ್ಳಿ. ಹಾಗಾದ್ರೆ ರೆಡಿ ಆಗಿದ್ರೆ ಸರ್ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಬಾರಿ? ಖಂಡಿತ ರೆಡಿ ಆಗಿದೆ ಸರ್. ಅನ್ಯಾಯ ಆಗಿದೆ. ಇವಾಗ ಸಿದ್ದರಾಮಯ್ಯನವರು ನಾವೇನು ಧರ್ಮ ಕೊಡಿ ಅಂತ ಕೇಳ್ತಿಲ್ಲ. ಯು ಸಿ, ವಿ ಹ್ಯಾವ್ ಶೆಡ್ ಅವರ್ ಬ್ಲಡ್ ಅಂಡ್ ಸ್ವೆಟ್. ನಮ್ಮ ಬೆವರು ಸುರಿಸಿದೀವಿ, ರಕ್ತ ಸುರಿಸಿದೀವಿ, ಸಂಸ್ಥೆಗೆ ದುಡ್ದಿದೀವಿ. ಫ್ಯಾನ್ ಕೆಳಗೆ ಕೂತ್ಕೊಂಡು ನಾವು ಸಂಬಳ ಕೇಳ್ತಿಲ್ಲ. ಆದ್ರಿಂದ ನ್ಯಾಯಕ್ಕೆ ಎಲ್ಲ ಸಾರಿಗೆ ನೌಕರ ಮನಸ್ಸು ಇನ್ಕ್ಲೂಡಿಂಗ್ ಅಧಿಕಾರಿಗಳು, ಅಲ್ಲಿರುವ IAS IPS ಅಧಿಕಾರಿಗಳ ಬಗ್ಗೆನೂ ನಾನು ಹೇಳಬಲ್ಲೆ. ಅವ್ರಿಗೂ ಮನಸ್ಸಲ್ಲೇ ಅನ್ಯಾಯ ಆಗಿದೆ ನಮಗೆ ಅನ್ನೋದೇ. ಆದ್ರಿಂದ ಇದೊಂದು ಧರ್ಮಯುದ್ಧ ನಮಗೆ.
ಇವಾಗ ಸರ್ಕಾರ ಅವ್ರು ಮಾಡದೇ ಇದ್ರೆ ಇನ್ನೂ ಟೈಮ್ ಇದೆ. ನನ್ಗನ್ಸುತ್ತೆ ಕರಿಬಹುದು ಮೀಟಿಂಗ್, ಸಾರಿಗೆ ಸಚಿವರು ಇನ್ನೊಂದು ಮೀಟಿಂಗ್ನ. ಅದರಿಂದ ಅವ್ರು ಇಂಪ್ರೂವ್ ಮಾಡಲಬಹುದು. ಇದು ಸಿ ವಿ ಹ್ಯಾವ್ ಟು ಎಂಜಾಯ್, ಪೀಪಲ್ ಹ್ಯಾವ್ ಟು ಎಂಜಾಯ್ ದ ಫೆಸ್ಟಿವಲ್. ಡೇಟ್ ಅನೌನ್ಸ್ ಮಾಡಲ್ಲ, ಸಡನ್ ಆಗಿ ಬಂದ್ ಮಾಡೇ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಇದ್ದಂಗಿದು, ಡಮ್ ಅಂತ ಎಕ್ದಮ್ ಬಂದಾಗುತ್ತೆ, ಮ್ಯಾಸಿವ್ ಅಟ್ಯಾಕ್. ಸರ್ಕಾರ ಅದಕ್ಕೆ ತಯಾರಿರಲಿ, ಇಲ್ಲ ಮರ್ಯಾದೆ ಖರ್ಚು ಸೆಟ್ಲ್ ಮಾಡಲಿ. ನಾನು ಸಿದ್ದರಾಮಯ್ಯವ್ರು ಕೇಳೋದು ಇಷ್ಟೇ, ಯಾಕೆ ಇಷ್ಟು ಜುಗ್ರಾಮಯ್ಯ ಆಗಿದ್ದಾರೆ ನೀವು? ಜುಗ್ರಾಮಯ್ಯ ಅನ್ಸ್ಕೊಂಡು ಕುರ್ಚಿ ಬಿಡ್ಬಿಡಿ ನಾಳೆ. ನಿಮ್ ಕುರ್ಚಿ ನಾವು ಕೇಳ್ತಿಲ್ಲ. ನಾನು ಆಗ್ಲೇ ಹೇಳಿದ್ರೆ ನಮ್ಮ ಬೆವರಿನ ಪಾಲ್ ಕೇಳ್ತಿದ್ವಿ, ಮರ್ಯಾದೆ ಅದು ಕೊಡಿ, ಫಿನಿಶ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಸಾರಿಗೆ ಮುಖಂಡ ಆನಂದ್ ಸುಬ್ರಾರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.